ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ 2021-25 ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸನ್ನು ಯೂನಿಟ್ 3ಗೆ ಸಂಬಂಧಪಟ್ಟಂತೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಯೂನಿಟ್ 3ಗೆ ಸಂಬಂಧಪಟ್ಟಂತೆ ಅತಿ ಕಡಿಮೆ ಕ್ವಶನ್ಸ್ಗಳು 2 ಮಾರ್ಕ್ಸಲ್ಲಿ ಬಂದಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ 5 ಮಾರ್ಕ್ಸಿಗೆ ಯೂನಿಟ್ 3 ಕ್ವಶನ್ಗಳು ಹೆಚ್ಚು ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ಗಳು ಹೆಚ್ಚು ಬರುತ್ತೆ. ಯೂನಿಟ್ 3ನಲ್ಲಿ 2 ಮಾರ್ಕ್ಸ್ ಕ್ವಶನ್ಗಳು ಕೇವಲ 5 ಕ್ವಶನ್ಸ್ಗಳನ್ನು ಮಾತ್ರ ಇಲ್ಲಿ ಕೇಳಲಾಗಿದೆ. 5 ಇಯರ್ಸಲ್ಲಿ 5 ಕ್ವಶನ್ಸ್ ಮಾತ್ರ ಇಲ್ಲಿ ಕೇಳಿದ್ದಾವೆ ನೋಡಿ. ಅಂದರೆ ಯೂನಿಟ್ 3ನಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ಗಳನ್ನು ಕಡಿಮೆ ನೋಡ್ತೀವಿ, 5 ಮಾರ್ಕ್ಸ್ ಕ್ವಶನ್ಗಳನ್ನು ಹೆಚ್ಚು ನೋಡ್ತೀವಿ ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗುತ್ತೆ. ಮೊದಲನೇ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಟೆಕ್ನಿಕ್ಸ್ ಯೂಸ್ಡ್ ಇನ್ ಕಮ್ಯುನಿಕೇಟಿವ್ ಅಪ್ರೋಚ್ ಇನ್ ಯುವರ್ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್ ಅಂತ ಇದೆ. 2021ನಲ್ಲಿ ಈ ಒಂದು ಪ್ರಶ್ನೆ ಕೇಳಲಾಗಿದೆ. ವಾಟ್ ಆರ್ ದ ಟೆಕ್ನಿಕ್ಸ್ ಅಂದರೆ ಏನು ಟೆಕ್ನಿಕ್ಸ್ಗಳು ಅಂತ. ಯೂಸ್ಡ್ ಅಂದರೆ ಬಳಕೆಯಾಗಿದೆ. ಎಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್ ಅಂತಕ್ಕಂಥದ್ದು. ಕಮ್ಯುನಿಕೇಟಿವ್ ಅಪ್ರೋಚ್ ಅಂತಕ್ಕಂಥದ್ದು ಒಂದು ವಿಧಾನ, ಮೆಥಡ್ ಅಂತ ಹೇಳ್ತೀವಿ. ಆ ಕಮ್ಯುನಿಕೇಟಿವ್ ಅಪ್ರೋಚ್ ಮೆಥಡ್ನಲ್ಲಿ ಯಾವ ಟೆಕ್ನಿಕ್ಗಳನ್ನು ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್ಗೋಸ್ಕರ ಬಳಸಿಕೊಳ್ಳುತ್ತೇವೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ABCD ಆನ್ಸರ್ ಇದೆ ನೋಡಿ. ಅದಕ್ಕಿಂತ ಮುಂಚೆ ಟೆಕ್ನಿಕ್ಸ್ ಯೂಸ್ಡ್ ಇನ್ ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದು ಹೆಡ್ಲೈನ್ ಹಾಕ್ಕೊಳ್ಳಿ. ಮೊದಲನೇದೇನು, ನಾವು ಕಮ್ಯುನಿಕೇಟಿವ್ ಅಪ್ರೋಚ್ನಲ್ಲಿ ಆ ಒಂದು ಮೆಥಡಲ್ಲಿ ಬಳಸುವಂತಹ ಟೆಕ್ನಿಕ್ಸ್ಗಳೇನು ಅಂತಕ್ಕಂಥದ್ದು. ಮೊದಲನೇದು ರೋಲ್ ಪ್ಲೇ ಆ್ಯಂಡ್ ಸಿಮ್ಯುಲೇಷನ್ ಅಂತಕ್ಕಂಥದ್ದಿದೆ. ಸೆಕೆಂಡ್ ಗ್ರೂಪ್ ಡಿಸ್ಕಷನ್ ಮತ್ತು ಪೇರ್ ವರ್ಕ್ ಅಂತಕ್ಕಂಥದ್ದು. ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟೀಸ್. ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್. ಈ 4 ಟೆಕ್ನಿಕ್ಗಳನ್ನು ನಾವೇನು ಮಾಡ್ತೀವಿ, ಬಳಸ್ಕೊಳ್ತೀವಿ. ರೋಲ್ ಪ್ಲೇ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಪಾತ್ರಾಭಿನಯ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಟೆಕ್ನಿಕನ್ನು ಬಳಸ್ಕೊಳೋದು. ಗ್ರೂಪ್ ಡಿಸ್ಕಷನ್ ಅಂತ ಹೇಳಿದ್ರೆ ಗುಂಪು ಚರ್ಚೆ, ಪೇರ್ ವರ್ಕ್ ಅಂದರೆ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದು ಮಾಹಿತಿ ಗ್ಯಾಪ್ ಆ್ಯಕ್ಟಿವಿಟೀಸ್ ಅಂದರೆ ಮಾಹಿತಿ ಚಟುವಟಿಕೆಗಳಲ್ಲಿ ಅಲ್ಲಿ ಗ್ಯಾಪನ್ನು ಕೊಟ್ಟಿರ್ತೀವಿ, ಆ ಗ್ಯಾಪ್ಗಳನ್ನು ತುಂಬತಕ್ಕಂಥದ್ದು. ಜಸ್ಟ್ ಲೈಕ್ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪ್ ಇರುತ್ತದು. ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಅಂತ ಹೇಳಿದ್ರೆ ಸಮಸ್ಯೆ ನಿವಾರಣಾ ಚಟುವಟಿಕೆಗಳು. ಈ 4 ನೀವು ABCD ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಇಲ್ಲಿ ಲಭ್ಯ ಆಗುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಕೇಟಿವ್ ಅಪ್ರೋಚ್ಗೆ ಸಂಬಂಧಪಟ್ಟಂತೆ ಟೆಕ್ನಿಕ್ಸ್ಗಳನ್ನು ಬಳಸ್ತಕ್ಕಂಥದ್ದು 4 ಇದೆ. ಅದನ್ನು ನೀವು ನೋಡ್ಕೊಳ್ಳಿ. ಕ್ವಶನ್ 2ನಲ್ಲಿ ನೋಡಿ, ಅಬ್ರಿವಿಯೇಟ್ TPR ಆ್ಯಂಡ್ ಗಿವ್ ಎಕ್ಸಾಂಪಲ್ ಅಂತ ಇದೆ. ಇದು 2023ನಲ್ಲಿ ಕೇಳಿದ್ದಾನೆ. 2022ನಲ್ಲಿ ಕ್ವಶನ್ಸ್ ಬಂದೇ ಇಲ್ಲ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಯೂನಿಟ್ 3ಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸ್ ಕ್ವಶನ್ಸು 2022ನಲ್ಲಿ ಕೇಳಿಲ್ಲ. 2023ನಲ್ಲಿ ಅಬ್ರಿವಿಯೇಟ್ TPR ಮತ್ತು ಎಕ್ಸಾಂಪಲ್ ಕೊಡಿ ಅಂತ ಇದೆ. TPR ಅಂದ್ರೇನು ಅಂತಕ್ಕಂಥದ್ದು ಇಲ್ಲಿ ಕೇಳಿಲ್ಲ. TPRನ ಅಬ್ರಿವಿಯೇಟ್ ಮಾಡಿ ಅಂದರೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ. T ಅಂದ್ರೇನು, P ಅಂದ್ರೇನು, R ಅಂದ್ರೇನು ಅಂತಕ್ಕಂಥದ್ದು ಅಬ್ರಿವಿಯೇಟ್ ಅಂದರೆ. ಈ TPR ಸ್ಟ್ಯಾಂಡ್ಸ್ ಫಾರ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ನೋಡಿ. T ಅಂದರೆ ಟೋಟಲ್, P ಅಂದರೆ ಫಿಸಿಕಲ್, R ಅಂದರೆ ರೆಸ್ಪಾನ್ಸ್. TPR ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಇದು ಒಂದು ಮೆಥಡ್, ಇಂಗ್ಲೀಷನ್ನು ಟೀಚ್ ಮಾಡುವಂತಹ ಒಂದು ಮೆಥಡು, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಅದನ್ನು ಶಾರ್ಟಾಗಿ TPR ಅಂತ ಹೇಳ್ತೀವಿ. ಅಬ್ರಿವಿಯೇಟ್ ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಹೇಳಬೇಕು. ಎಕ್ಸಾಂಪಲ್ ಏನು ಅಂತಕ್ಕಂಥದ್ದು ಕೇಳಿದ್ದಾನೆ. ಇಲ್ಲಿ ಟೀಚರ್ ಗಿವ್ಸ್ ಕಮ್ಯಾಂಡ್ಸ್. ಇಲ್ಲಿ ಎಕ್ಸಾಂಪಲ್ ಅಂತ ನಾನು ಹೆಡ್ಲೈನ್ ಹಾಕಿದ್ದೀನಿ. ಟೀಚರ್ಸು ಈ ಒಂದು ಮೆಥಡಲ್ಲಿ ಕಮ್ಯಾಂಡ್ಸನ್ನು ಕೊಡ್ತಾರೆ. ಏನು ಕಮ್ಯಾಂಡ್ಸ್ನ, ಸ್ಟ್ಯಾಂಡಪ್ ಅಂದಾಗ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತ್ಕೋಬೇಕು. ಓಪನ್ ಯುವರ್ ಬುಕ್ ಅಂದಾಗ ಪುಸ್ತಕಗಳನ್ನು ಓಪನ್ ಮಾಡಬೇಕು. ಕ್ಲಾಪ್ ಯುವರ್ ಹ್ಯಾಂಡ್ಸ್ ಅಂದರೆ ಚಪ್ಪಾಳೆಯನ್ನು ತಟ್ಟಿ ಅಂದರೆ ಚಪ್ಪಾಳೆ ತಟ್ಟಬೇಕು. ಅಂದರೆ ಇಲ್ಲಿ ಟೀಚರ್ ಕಮ್ಯಾಂಡ್ ಕೊಡಬೇಕಾದ್ರೆ ಸ್ಟೂಡೆಂಟು
ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾವೆ? ಬಾಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾವೆ? ಇಲ್ಲ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಗ್ತಾ ಇದೆ. ಸ್ಟ್ಯಾಂಡಪ್ ಅಂದರೆ ಟೋಟಲ್ ಫಿಸಿಕಲ್ ಆಗಿ ಎದ್ದು ನಿಂತ್ಕೋಬೇಕು, ದೈಹಿಕವಾಗಿ ಎದ್ದು ನಿಂತ್ಕೋಬೇಕು. ಓಪನ್ ಯುವರ್ ಬುಕ್ ಅಂದರೆ ಕೈಗಳಿಂದ ಬುಕ್ಗಳನ್ನು ಓಪನ್ ಮಾಡಬೇಕು. ಕ್ಲಾಪ್ ಯುವರ್ ಹ್ಯಾಂಡ್ಸ್ ಅಂತ ಹೇಳಿದ್ರೆ ಚಪ್ಪಾಳೆಯನ್ನು ಏನು ಮಾಡಬೇಕು? ತಟ್ಟಬೇಕು. ಸೊ ಹೀಗೆ ಮಾಡಬೇಕಾಗತ್ತೆ. ಅದನ್ನು ನಾವು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತೀವಿ. ಸ್ಟೂಡೆಂಟ್ ಡಿಸನ್ ಆ್ಯಂಡ್ ಪರ್ಫಾರ್ಮ್ ದ ಆ್ಯಕ್ಷನ್ಸ್ ಅಂತ. ಮಕ್ಕಳು ಈ ಒಂದು ಇನ್ಸ್ಟ್ರಕ್ಷನ್ನ ಕೇಳಬೇಕು, ಸೂಚನೆಗಳನ್ನು ಕೇಳಿ, ಕಮೆಂಟ್ಸನ್ನು ಕೇಳಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದಕ್ಕೆ ಎಕ್ಸಾಂಪಲು ಸ್ಟ್ಯಾಂಡ್ ಅಪ್, ಓಪನ್ ಯುವರ್ ಬುಕ್ ಮತ್ತು ಕ್ಲಾಪ್ ಯುವರ್ ಹ್ಯಾಂಡ್ಸ್. ಯಾಕೆ ಇದನ್ನು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಅಂದರೆ, ಮಕ್ಕಳು ದೈಹಿಕವಾಗಿ ರೆಸ್ಪಾನ್ಸನ್ನು ಮಾಡ್ತವೆ, ಕೇವಲ ಬಾಯಿಯ ಮೂಲಕ ಮೌಖಿಕವಾಗಿ ಮಾಡಲ್ಲ, ದೈಹಿಕವಾಗಿ ಮಾಡೋದ್ರಿಂದ ಇದನ್ನು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತೀವಿ. ಇದನ್ನು ನಾವು TPR ಅಂತೀವಿ. TPR ಏನು ಅಂತಕ್ಕಂಥ ನಿಮಗೆ ಗೊತ್ತಾಗಿದೆ. ಇಷ್ಟನ್ನು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಸೊ ಇಲ್ಲಿ ಕ್ವಶನ್ 3 ಇದೆ. 2023ನಲ್ಲಿ 2 ಕ್ವಶನ್ಸನ್ನು ಕೇಳಿದ್ದಾನೆ. ಒಂದು ಈಗ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ಇನ್ನೊಂದೇನಿದೆ, ಡಿಫೈನ್ ಲೆಕ್ಸಿಕಲ್ ಚಂಕ್ಸ್ ವಿತ್ ಎಕ್ಸಾಂಪಲ್ ಅಂತ ಇದೆ. ಲೆಕ್ಸಿಕಲ್ ಚಂಕ್ಸನ್ನು ನೀವು ಡಿಫೈನ್ ಮಾಡಿ, ಎಕ್ಸಾಂಪಲ್ ಕೂಡ ಕೊಡಿ ಅಂತ ಇದೆ. ಲೆಕ್ಸಿಕಲ್ ಚಂಕ್ಸ್ ಅಂದರೆ ಏನು ಅಂತಕ್ಕಂಥದ್ದು ಇಲ್ಲಿ ಲೆಕ್ಸಿಕಲ್ ಚಂಕ್ಸ್ ಡಿಫೈನ್ ಅಂದರೆ ವ್ಯಾಖ್ಯ ಅಂತಕ್ಕಂಥದ್ದಿದೆ. ವ್ಯಾಖ್ಯೆಯನ್ನು ಹೇಳಿ ಅಂತಕ್ಕಂಥ, ಡೆಫಿನೇಷನ್ ಹೇಳಿ ಅಂತಕ್ಕಂಥದ್ದು. ಲೆಕ್ಸಿಕಲ್ ಚಂಕ್ಸ್ ಆರ್ ಗ್ರೂಪ್ ಆಫ್ ವರ್ಡ್ಸ್. ಇದು ನೋಡ್ಕೊಳ್ಳಿ, ಲೆಕ್ಸಿಕಲ್ ಚಂಕ್ಸನ್ನು ನಾವು ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ತೀವಿ. ಪದಗಳ ಗುಂಪನ್ನು ನಾವು ಲೆಕ್ಸಿಕಲ್ ಚಂಕ್ಸ್ ಅಂತ ಹೇಳ್ತೀವಿ. ಭಾಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. ಲೆಕ್ಸಿಕಲ್ ಚಂಕ್ಸ್ ಏನು? ಗ್ರೂಪ್ ಆಫ್ ವರ್ಡ್ಸ್. ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಪದಗಳ ಗುಂಪು. ದಟ್ ಆರ್ ಕಾಮನ್ಲಿ ಯೂಸ್ ಟುಗೆದರ್. ಅದು ಸಾಮಾನ್ಯವಾಗಿ ಒಟ್ಟಾಗಿ ಬಳಸಲಾಗುತ್ತದೆ. ಯೂಸ್ನ ಬಳಸೋದು. ಟುಗೆದರ್ ಅಂದರೆ ಒಟ್ಟಾಗಿ, ಜೊತೆಯಾಗಿ. ಲೆಕ್ಸಿಕಲ್ ಚಂಕ್ಸ್ ಅಂದ್ರೇನು? ಗ್ರೂಪ್ ಆಫ್ ವರ್ಡ್ಸ್ ದಟ್ ಆರ್ ಕಾಮನ್ಲಿ ಯೂಸ್ಡ್. ಕಾಮನ್ ಅಂದರೆ ಸಾಮಾನ್ಯವಾಗಿ ಬಳಕೆಯಾಗುತ್ತೆ. ಹೇಗೆ? ಟುಗೆದರ್ ಅಂದರೆ ಜೊತೆಯಾಗಿ. ಆ್ಯಂಡ್ ಲರ್ನ್ಡ್ ಆ್ಯಸ್ ಎ ಸಿಂಗಲ್ ಯೂನಿಟ್. ಸಿಂಗಲ್ ಯೂನಿಟ್ ಥರ ಕಲಿತೀವಿ ಅದನ್ನು ನಾವು. ಆ ಪದಗಳ ಸಪ್ರೇಟ್ ಮೀನಿಂಗ್ನ ತೊಗೊಳ್ಳಲ್ಲ. ಸಿಂಗಲ್ ಯೂನಿಟ್, ಅನೇಕ ಪದಗಳು ಸೇರಿ ಒಂದು ಚಂಕ್ಸ್ ಆಗುತ್ತೆ. ಆ ಚಂಕ್ಸ್ ಟೋಟಲ್ ಮೀನಿಂಗನ್ನು ನಾವು ತೊಗೊಳ್ತೀವಿ. ಸಿಂಗಲ್ ಯೂನಿಟ್ ಆಗಿ ಅದನ್ನು ನಾವು ಕಲಿತೀವಿ. ವ್ಯಾದರ್ ದೆನ್ ಸಪ್ರೇಟ್ ವರ್ಡ್ಸ್. ನೋಡಿ, ಸಪ್ರೇಟ್ ವರ್ಡ್ಸನ್ನು ನಾವು ಕಲಿಯಲ್ಲ. ಇಡೀ ಪದಗಳನ್ನು ಅಂದರೆ 4-5 ಪದಗಳಿದ್ವೆ, 2-3 ಪದಗಳಿದ್ವೆ, ಅದನ್ನು ಒಂದು ಯೂನಿಟ್ ಥರ ಏನು ಮಾಡ್ತೀವಿ, ಅದನ್ನು ಕಲಿತೀವಿ. ಅದನ್ನು ಸಪ್ರೇಟ್ ವರ್ಡ್ಸ್ ಥರ ನಾವು ಕಲಿಯಲ್ಲ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಲೆಕ್ಸಿಕಲ್ ಚಂಕ್ಸ್ ಅನ್ನೋದೇನು? ಗ್ರೂಪ್ ಆಫ್ ವರ್ಡ್ಸು. ಅದನ್ನು ಹೇಗೆ ಬಳಸಿಕೊಳ್ಳಲಾಗುತ್ತೆ? ಟುಗೆದರ್, ಜೊತೆಯಾಗಿ. ಹೇಗೆ ಕಲಿಯಲಾಗುತ್ತೆ? ಸಿಂಗಲ್ ಯೂನಿಟ್ ಆಗಿ. ಅದನ್ನು ಹೇಗೆ ಕಲಿಯಲ್ಲ? ಸಪ್ರೇಟ್ ವರ್ಡ್ಸ್ ಆಗಿ ಕಲಿಯಲ್ಲ. ಈ ಥರ ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಹೌ ಆರ್ ಯು, ಇದು ಒಂದು ಲೆಕ್ಸಿಕಲ್ ಚಂಕ್ಸ್. ಇದು ಇಲ್ಲಿ ಹೌಗೆ, ಆರ್ಗೆ, ಯುಗೆ ನಾವು ಪದ ಮೀನಿಂಗ್ನ ಕಂಡುಹಿಡಿಯೋಕ್ಕೆ ಹೋಗಲ್ಲ. ಹೌ ಆರ್ ಯು ಅಂದ್ರೇನು? ಟೋಟಲ್ ಆಗಿ ನಾವು ಹೌ ಆರ್ ಯುನ ತೊಗೊಂಡಾಗ ಇದು ಏನಾಗುತ್ತೆ? ಲೆಕ್ಸಿಕಲ್ ಚಂಕ್ಸ್ ಆಗುತ್ತೆ. ನೀವು ಹೇಗಿದ್ದೀರಾ ಅಂತಕ್ಕಂಥ ಮೀನಿಂಗ್ನ ನಾವು ತೊಗೊಂಡ್ಬಿಡ್ತೀವಿ. ಅದನ್ನೇ ನಾವು ಲೆಕ್ಸಿಕಲ್ ಚಂಕ್ಸ್ ಅಂತೀವಿ. ಥ್ಯಾಂಕ್ ಯು ವೆರಿ ಮಚ್ ಅಂತಕ್ಕಂಥ ಇದೆ. ಇಲ್ಲಿ ಥ್ಯಾಂಕು, ಯು, ವೆರಿ ಮಚ್ ಅಂತ ಸಪ್ರೇಟಾಗಿ ಪದಗಳನ್ನು ನಾವು ಮೀನಿಂಗ್ನ ಹಿಡ್ಕೊಂಡು ಹೋಗಲ್ಲ. ಟೋಟಲ್ ಆಗಿ ಮೀನಿಂಗ್ ತೊಗೊಳ್ತೀವಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು ಅಂತ ಬರುತ್ತೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದು ಕೂಡ ಲೆಕ್ಸಿಕಲ್ ಚಂಕ್ಸ್ ಇದು. ಸೊ ಇಂತಹ ಗ್ರೂಪ್ ಆಫ್ ವರ್ಡ್ಸು ಫುಲ್ ಯೂನಿಟ್ ಮೀನಿಂಗನ್ನು ಕೊಡುತ್ತೆ. ಅದಕ್ಕೆ ಲೆಕ್ಸಿಕಲ್ ಚಂಕ್ಸ್ ಅಂತ ಹೇಳ್ತೀವಿ. ಇದು ಎಕ್ಸಾಂಪಲ್ಸ್ ಇದೆ. ಇಲ್ಲಿ ಮೇಲೆ ಡೆಫಿನೇಷನ್ಸ್ ಇದೆ. ಎಕ್ಸಾಂಪಲ್ಸು 2 ಕೊಟ್ಟರೆ ಸಾಕಾಗುತ್ತೆ. ಡೆಫಿನೇಷನ್ 1 ಕೊಟ್ಟ ಮೇಲೆ ಎಕ್ಸಾಂಪಲ್ 2 ಕೊಡ್ಬೋದು. ನಾನು ಇಲ್ಲಿ 3 ಕೊಟ್ಟಿದ್ದೀನಿ. ಯಾವುದಾದ್ರೂ ಒಂದು 2 ಎಕ್ಸಾಂಪಲ್ನ ನೀವು ಕೊಡ್ಬೋದು. ಸೊ ಇಷ್ಟನ್ನು ಮಾಡೋದು ನಿಮ್ಗೆ ಏನಾಗುತ್ತೆ? 2 ಮಾರ್ಕ್ಸ್ ಸಿಗುತ್ತೆ. ಇದು 2023ನಲ್ಲಿ ಕೇಳಿದ್ದಾನೆ. ಅಗೇನ್ ಏನು ಮಾಡಿದ್ದಾನೆ? 2024ನಲ್ಲಿ ಗಿವ್ ಎಕ್ಸಾಂಪಲ್ ಫಾರ್ ಲೆಕ್ಸಿಕಲ್ ಚಂಕ್ಸ್ ಅಂದ್ಬಿಟ್ಟಿದ್ದಾನೆ. ಇಲ್ಲಿ ಡೆಫಿನೇಷನ್ ಕೇಳಿಲ್ಲ. ಇಲ್ಲಿ ಕೇವಲ ಎಕ್ಸಾಂಪಲ್ಸನ್ನು ಕೊಡಿ ಅಂತ ಇದೆ. ಕೇವಲ ಎಕ್ಸಾಂಪಲನ್ನು ಕೊಡಿ ಅಂದಾಗ ನೀವು 4 ಎಕ್ಸಾಂಪಲ್ನ ಬರಬೇಕು. ಈಗ 3 ಎಕ್ಸಾಂಪಲ್ ಮೇಲೆ ಇದೆ, ಅದೇ ಕೆಳಗೆ ತಗೊಂಡಿದ್ದೀನಿ. ಹೌ ಆರ್ ಯು, ಇದು ಒಂದು ಲೆಕ್ಸಿಕಲ್ ಚಂಕ್ಸು. ಥ್ಯಾಂಕ್ ಯು ವೆರಿ ಮಚ್, ಇದು ಒಂದು ಲೆಕ್ಸಿಕಲ್ ಚಂಕ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ತಾ ಇಲ್ಲ, ಅದು ಕೂಡ ಒಂದು ಲೆಕ್ಸಿಕಲ್ ಚಂಕ್ಸ್. ಅದು ಯಾಸ್ ಸೂನ್ ಯಾಸ್ ಪಾಸಿಬಲ್, ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ, ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ, ಇದು ಕೂಡ ಲೆಕ್ಸಿಕಲ್ ಚಂಕ್ಸ್.
ಇಷ್ಟು 4 ಲೆಕ್ಸಿಕಲ್ ಚಂಕ್ಸನ್ನು ಹಾಕಿದಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಇದು ಒಂದು ಗ್ರೂಪ್ ಆಫ್ ವರ್ಡ್ಸು, ಒಟ್ಟಿಗೆ ಇರುತ್ತೆ. ಇದನ್ನು ಒಟ್ಟಿಗೆ ಮೀನಿಂಗ್ ತೊಗೋಬೇಕು, ಸಪ್ರೇಟ್ ಪದಗಳ ಮೀನಿಂಗ್ನ ತೊಗೊಳ್ಳಲ್ಲ. ಇಷ್ಟನ್ನು ನೀವು ಲೆಕ್ಸಿಕಲ್ ಚಂಕ್ಸ್ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೊನೆಯ ಕ್ವಶನ್, ನಾನು ನೀವು ಮೊದಲೇ ಹೇಳಿದ್ದೆ ನಿಮಗೆ 5 ಕ್ವಶನ್ ಮಾತ್ರ 2021 25ವರೆಗೆ ಕೇಳಿದ್ದಾನೆ. ಸೊ ಇಲ್ಲಿ 2025ನಲ್ಲಿ ಏನು ಕ್ವಶನ್ ಕೇಳಿದ್ದಾವೆ? ಕ್ರಿಯೇಟ್ ಡಿಕ್ಷನರಿ ಬೇಸ್ಡ್ ಆ್ಯಕ್ಟಿವಿಟಿ. ಡಿಕ್ಷನರಿ ಬೇಸ್ಡ್ ಆ್ಯಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡಿ ಅಂದರೆ ಡಿಕ್ಷನರಿ ಆಧಾರವಾಗಿಟ್ಕೊಂಡು ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಮಾಡಿ ಅಂತ ಇಲ್ಲಿ ಪ್ರಶ್ನೆ ಇದೆ. ಇದು ಒಂದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್, ಇದು ಅನ್ವಯಿಕ ಅಂತ ಹೇಳ್ತೀವಲ್ಲ ಅದು. ಆದರೂ ಕೂಡ ಸುಲಭವಾಗಿ ನಾವು ಮಾಡ್ಬೋದು. ನೀವು ಲೆಸನ್ ಪ್ಲಾನ್ ಬರೀಬೇಕಾದ್ರೆ ಇಂಥ ಚಟುವಟಿಕೆನ ಮಾಡಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೂ ಕೂಡ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಡಿಕ್ಷನರಿ ಆ್ಯಕ್ಟಿವಿಟಿ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ಡಿಕ್ಷನರಿಗೆ ಸಂಬಂಧಪಟ್ಟಂಥ ಚಟುವಟಿಕೆ ಏನು ಕೊಡ್ಬೋದು ಟೀಚರು. ಟೀಚರ್ ಗಿವ್ಸ್ ಎ ಫ್ಯೂ ಅನ್ಫೆಮಿಲಿಯರ್ ವರ್ಡ್ಸ್. ಟೀಚರ್ ಏನು ಮಾಡ್ಬೋದು? ಕೆಲವೊಂದು ಅನ್ಫೆಮಿಲಿಯರ್, ಗೊತ್ತಿಲ್ಲದೇ ಇರತಕ್ಕಂಥ ಪದಗಳನ್ನು ಕೊಡ್ಬೋದು. ಎಲ್ಲಿಂದ? ಫ್ರಮ್ ದ ಲೆಸನ್. ಲೆಸನಿಂದ, ಪಾಠದಿಂದ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದಲೇ ಇರತಕ್ಕಂಥ ಪದಗಳನ್ನು ಕೊಡ್ತಕ್ಕಂಥದ್ದು. ಸ್ಟೂಡೆಂಟ್ಸ್ ಯೂಸ್ ಡಿಕ್ಷನರಿ ಟು ಫೈಂಡ್ ದೇರ್ ಮೀನಿಂಗ್ಸ್. ಸ್ಟೂಡೆಂಟ್ ಏನು ಮಾಡ್ತವೆ? ಡಿಕ್ಷನರಿಯನ್ನು ಬಳಸ್ತವೆ. ಏನಕ್ಕೆ? ಆ ಪದಗಳ ಮೀನಿಂಗ್ ಗೊತ್ತಿಲ್ವಲ್ಲ, ಮೀನಿಂಗ್ನ ಕಂಡುಹಿಡಿತವೆ. ಮೊದಲೇ ಟೀಚರ್ ಹೇಳಿದ್ದಾನೆ, ನಾನು ಕೆಲವೊಂದು ಅನ್ಫೆಮಿಲಿಯರ್ ಪದಗಳನ್ನು ಕೊಡ್ತೀನಿ, ನೀವು ಡಿಕ್ಷನರಿಯ ಸಹಾಯದಿಂದ ಅದರ ಮೀನಿಂಗ್ಸನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಅದಕ್ಕೆ ಸ್ಟೂಡೆಂಟ್ ಯೂಸ್ ಡಿಕ್ಷನರಿ ಟು ಫೈಂಡ್ ದೇರ್ ಮೀನಿಂಗ್ಸ್ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚ್. ಮತ್ತು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕೂಡ ಕಂಡುಹಿಡಿಯಿರಿ ಅಂತ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನೌನು, ಪ್ರೊನೌನು, ವರ್ಬು, ಅಡ್ಜೆಕ್ಟಿವ್. ಅಂತಹ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದು ಅಡ್ಜೆಕ್ಟಿವ್ನ, ನೌನ, ಪ್ರೊನೌನ ಅಥವಾ ಅಡ್ವರ್ಬ, ಪ್ರಿಪೋಸಿಷನ್ಸನ್ನು ಅದನ್ನು ನಾವೇನು ಮಾಡಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಕಂಡುಹಿಡಿಬೇಕು. ಅಂತಹ ಒಂದು ಚಟುವಟಿಕೆ ಏನು? ಟೀಚರ್ ಅನ್ಫೆಮಿಲಿಯರ್ ಪದಗಳನ್ನು ಕೊಟ್ಟಿದ್ದಾನೆ. ಎಲ್ಲಿಂದ? ಲೆಸನಿಂದ. ವಿದ್ಯಾರ್ಥಿಗಳು ಏನು ಮಾಡಬೇಕು? ಡಿಕ್ಷನರಿಯನ್ನು ಬಳಸ್ಕೊಂಡು ಮೀನಿಂಗ್ನ ಫೈಂಡ್ ಔಟ್ ಮಾಡಬೇಕು, ಪಾರ್ಟ್ಸ್ ಆಫ್ ಸ್ಪೀಚನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದೆನ್ ನಂತರ ಯೂಸ್ ಎನಿ ಒನ್ ವರ್ಡ್ ಇನ್ ಎ ಸೆಂಟೆನ್ಸ್. ಯಾವುದಾದ್ರೂ ಒಂದು ಪದವನ್ನು ತಮ್ಮ ವಾಕ್ಯದಲ್ಲಿ ಬಳಸಿ ಅಂತ ಹೇಳ್ಬಿಟ್ಟು ಕೇಳ್ಕೋಬೇಕು. ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿ? ಡಿಕ್ಷನರಿಗೆ ಸಂಬಂಧಪಟ್ಟಂಥ ಡಿಕ್ಷನರಿ ಬೇಸ್ಡ್ ಆ್ಯಕ್ಟಿವಿಟಿ. ಹೀಗೆ ನಾನು ನಿಮಗೆ 5 ಪ್ರಶ್ನೆಗಳನ್ನು ಇಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 2021 2025ವರೆಗೂ ಕೇವಲ 2 ಮಾರ್ಕ್ಸಿಗೆ ಸಂಬಂಧಪಟ್ಟದ್ದು 5 ಪ್ರಶ್ನೆಗಳು ಮಾತ್ರ ಕೇಳಲಾಗಿದೆ. ಅಂದರೆ ಅರ್ಥ ಏನು ಅಂದರೆ 5 ಮಾರ್ಕ್ಸಿನ ಕ್ವಶನ್ಸು ಹೆಚ್ಚು ಕೇಳೋ ಸಾಧ್ಯತೆ ಯೂನಿಟ್ 3ನಲ್ಲಿದೆ. 2 ಮಾರ್ಕ್ಸ್ ಕ್ವಶನ್ಸ್ಗಳು ಕಡಿಮೆ ಕೇಳುವ ಸಾಧ್ಯತೆ ಯೂನಿಟ್ 3ನಲ್ಲಿದೆ. ಅದಕ್ಕೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಅಂದರೆ 5 ಮಾರ್ಕ್ಸ್ ಕ್ವಶನ್ಸನ್ನ ಹೆಚ್ಚು ಯೂನಿಟ್ 3ನಲ್ಲಿ ನೋಡ್ಕೊಳ್ಳಿ. 2 ಮಾರ್ಕ್ಸ್ ನಾನು ಈಗ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ನೀವೇನು ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚು ಉಪಯುಕ್ತವಾದಂತಹ ಒಂದು ವಿಡಿಯೋಗಳು ನಿಮಗೆ ಅತಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮನ್ನು ಚೆನ್ನಾಗಿ ಫೇಸ್ ಮಾಡಿ ಒಳ್ಳೆಯ ಅಂಕಗಳನ್ನು ತಗೊಳ್ಳಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು. ಈ ವಿಡಿಯೋನ ನೋಡಿದ್ದಕ್ಕೆ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.